ನಮಸ್ಕಾರಗಳು. ಆ, ಈ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ವಂದಿಸುವವನಾಗಿದ್ದೇನೆ. ಜೊತೆಗೆ ಈ ಒಂದು ವಿಡಿಯೋನ ನೋಡಲಿಕ್ಕಾಗಿ ನಿಮ್ಮನ್ನು ಆಹ್ವಾನಿಸುವಂಥವನು ಕೂಡ ಆಗಿದ್ದೇನೆ. ಸೊ ನಾನು ಆಗಲೇ ಡಿಸ್ಪ್ಲೇ ಮಾಡಿದ ಹಾಗೆ ನಾನು ಈ ದಿನ ಮಾತಾಡ್ತಾ ಇರುವಂಥ ಒಂದು ವಿಷಯವಾಗಿದೆ, ಭಾರತಕ್ಕೆ ಬಂದ ಯೇಸುವಿನ ಶಿಷ್ಯನು ಎಂಬುದಾಗಿ. ಸೊ ನಾವೆಲ್ಲರೂ ಕೂಡ ಭಾರತೀಯರು, ವಿಡಿಯೋಯನ್ನು ವೀಕ್ಷಿಸ್ತಾ ಇರುವಂಥ ಅನೇಕರು ಭಾರತೀಯರೆಂಬುದಾಗಿ ನಾನು ನಂಬುವಂಥವನಾಗಿದ್ದೇನೆ. ನಮ್ಮ ಸ್ಟೇಟ್ಗಳು ಬೇರೆ ಆಗಿರಬಹುದು, ಡಿಸ್ಟ್ರಿಕ್ಗಳು ಬೇರೆ ಆಗಿರಬಹುದು, ಆದರೆ ಬಹುಶಃ ಹೆಚ್ಚಿನ ಅಂಶ ನಾವು ಭಾರತೀಯರೇ ನಾವಾಗಿದ್ದೇವೆ. ಹಾಗಿದ್ರೆ ಈ ಒಂದು ಭಾರತ ದೇಶದಲ್ಲಿ ಅನೇಕ ರೀತಿಯ ಜಾತಿಗಳು ಅಥವಾ ಅನೇಕ ರೀತಿಯ ಧರ್ಮಗಳು ಇರುವುದನ್ನು ನಾವು ಗಮನಿಸಬಹುದು. ಭಾರತ ದೇಶದಲ್ಲಿ ಕ್ರೈಸ್ತರು ಅಥವಾ ಕ್ರಿಶ್ಚಿಯಾನಿಟಿ ಎನ್ನುವಂಥ ಒಂದು ಧರ್ಮವನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಹಾಗಿದ್ರೆ ಈ ಒಂದು ಕ್ರಿಶ್ಚಿಯಾನಿಟಿಯ ಹಿನ್ನೆಲೆ ಏನು, ಹೇಗೆ ಇಲ್ಲಿ ಕ್ರಿಶ್ಚಿಯಾನಿಟಿ ಶುರುವಾಯಿತು? ನಮಗೆ ಗೊತ್ತಿದೆ, ಕ್ರಿಶ್ಚಿಯಾನಿಟಿ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನನ್ನ ಅವರು ಆರಾಧಿಸ್ತಾರೆ ಅಥವಾ ನಂಬುತ್ತಾರೆ ಅನ್ನುವಂಥ ವಿಷಯವನ್ನ ತಿಳಿದಿದ್ದೇವೆ. ಹಾಗಿದ್ರೆ ಕ್ರಿಶ್ಚಿಯಾನಿಟಿ ಅನ್ನುವಂಥದ್ದು ಉಗಮವಾದದ್ದೇ ಎಲ್ಲಿ ಅನ್ನುವಂಥ ವಿಷಯಗಳನ್ನ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಿಕ್ಕೆ ಇದನ್ನೇ ಬಯಸುವಂತವನಾಗಿದ್ದೇನೆ. ಸೊ ಈ ಒಂದು ಸಮಯದಲ್ಲಿ ಈ ಒಂದು ಕ್ರಿಶ್ಚಿಯಾನಿಟಿಯನ್ನ ಇಂಡಿಯಾ ದೇಶ ಅಥವಾ ಭಾರತ ದೇಶದಲ್ಲಿ ಒಂದು ಕ್ರಿಶ್ಚಿಯಾನಿಟಿ ಹೇಗೆ ಬಂತು ಎಂಬುದಾಗಿ ನೋಡಿದರೆ ಒಂದು ಸಣ್ಣ ಹಿನ್ನೆಲೆಯನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಬಯಸುವಂತವನಾಗಿದ್ದೇನೆ. ಇದರ ಮೂಲಕವಾಗಿ ನೀವು ಇನ್ನೂ ಹೆಚ್ಚಿನದಾಗಿ ಕ್ರೈಸ್ತತ್ವವನ್ನ ಒಂದು ಭಾರತ ದೇಶದಲ್ಲಿ ಹೇಗೆ ಅದು ಉಗಮವಾಯಿತು ಅನ್ನುವಂಥದ್ದನ್ನ ನೀವು ಅರ್ಥ ಮಾಡಿಕೊಳ್ತೀರಿ ಎಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ಭಾರತ ದೇಶಕ್ಕೆ ಸರಿಸುಮಾರು ಕ್ರಿಸ್ತ ಶಕ 52ರಲ್ಲಿ ಯೇಸು ಕ್ರಿಸ್ತನ ಶಿಷ್ಯನಾದ ತೋಮನು ಅನ್ನುವಂಥವನು ಭಾರತ ದೇಶದ ಕೇರಳ ಅನ್ನುವಂಥ ಒಂದು ಪ್ರದೇಶಕ್ಕೆ ಬರ್ತಾನೆ. ಆ ಪ್ರದೇಶಕ್ಕೆ ಆತನು ಬಂದು ಮೊದಲು ಆತನು ಬರುವಂಥದ್ದು ಮಲಬಾರ್ ಅನ್ನುವಂಥ ಒಂದು ದ್ವೀಪದ ಬಳಿಗೆ ಅಥವಾ ಕರಾವಳಿಯ ಬಳಿಗೆ ಆತನು ಬರ್ತಾನೆ. ಈ ತೋಮನ್ ಯಾರು ಎಂಬುದಾಗಿ ಒಂದು ಸಣ್ಣ ಇಂಟ್ರೊಡಕ್ಷನ್ ನಾನು ಕೊಡೋದಾದ್ರೆ, ಯೇಸು ಕ್ರಿಸ್ತನು ಜೀವಿಸಿದಂತಹ ಕಾಲಘಟ್ಟದಲ್ಲಿ ನಮಗೆ ಅದು ಗೊತ್ತಿದೆ. ಯೇಸು ಕ್ರಿಸ್ತನು ಜೀವಿಸಿ ಮರಣಿಸಿ ಪುನರುತ್ಥಾನಗೊಂಡು ಪರಲೋಕಕ್ಕೆ ಹೋಗಿ ಸರಿಸುಮಾರು 2000 ವರ್ಷಗಳು ಆಗಿದೆ. ಯೇಸು ಕ್ರಿಸ್ತನು ಬದುಕಿದ್ದಾಗ 12 ಜನ ಅನುಯಾಯಿಗಳನ್ನ ಅಥವಾ ಶಿಷ್ಯರು ಎಂಬುದಾಗಿ ಅಥವಾ ಬೈಬಲ್ ನಮಗೆ ಅಪೋಸ್ತಲರು ಎಂಬುದಾಗಿ ತಿಳಿಸಲ್ಪಡುವಂತದ್ದಾಗಿದೆ. ಆ 12 ಜನ ಶಿಷ್ಯರಲ್ಲಿ ತೋಮನು ಕೂಡ ಒಬ್ಬನಾಗಿದ್ದಾನೆ. ಯೇಸು ಕ್ರಿಸ್ತನು ಸ್ವರ್ಗಕ್ಕೆ ಏರಿ ಹೋದ ನಂತರ ಯೇಸು ಕ್ರಿಸ್ತನು ಅವರಿಗೆ ಕೊಟ್ಟಂತ ಗ್ರೇಟ್ ಕಮಿಷನ್ ಎಂಬುದಾಗಿ ನಾವು ಕರೀತೇವೆ. ಅಂದ್ರೆ ಮಹಾ ಆಜ್ಞೆ ಏನಂದ್ರೆ, ಲೋಕದ ಕಟ್ಟಕಡೆಯವರಿಗೆ ಹೋಗಿ ನೀವು ಸುವಾರ್ತೆಯನ್ನ ಸಾರಿರಿ ಅನ್ನುವಂಥದ್ದಾಗಿತ್ತು. ಹಾಗಾಗಿ 12 ಜನ ಶಿಷ್ಯರು ಅವರದೇ ಆದಂತಹ ಒಂದು ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅನೇಕ ಕಡೆ ಹೊರಟಾಗ 12 ಜನ ಶಿಷ್ಯರಲ್ಲಿ ಒಬ್ಬನಾದಂತಹ ತೋಮ ಅನ್ನುವಂಥವನು ಭಾರತ ದೇಶಕ್ಕೆ ಬರ್ತಾನೆ. ಸರಿಸುಮಾರು ಕ್ರಿಸ್ತ ಶಕ ಅಥವಾ ಕಾಮನ್ ಎರಾ ಎಂಬುದಾಗಿ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಸೊ 52ರಲ್ಲಿ ಮೊದಲು ಆತನು ಆ ಕೇರಳ ಅನ್ನುವಂಥ ಪ್ರದೇಶದ ಮಲಬಾರ್ ಕರಾವಳಿಗೆ ಆತನು ಬರುವಂತವನಾಗಿದ್ದಾನೆ. ಬಂದಂತಹ ತೋಮನು ಆತನು ಯಾವುದೇ ಈ ಒಂದು ನಮ್ಮ ಭಾಷೆಗಳನ್ನ ಅರಿತವನಲ್ಲ. ಅದು ಕನ್ನಡವೋ ಮಲಯಾಳಮೋ ಅಥವಾ ತಮಿಳ್ ಯಾವ ಭಾಷೆಗಳನ್ನು ಕೂಡ ಅರಿತವರಲ್ಲ. ಬಹುಶಃ ನಾವು ತೋಮನು ಹುಟ್ಟಿ ಬೆಳೆದಂತಹ ಒಂದು ಪ್ರದೇಶ ನೋಡೋದಾದ್ರೆ ಆತನು ಪ್ಯಾಲೆಸ್ಟೈನ್ ದೇಶಕ್ಕೆ ಸಂಬಂಧಿಸಲ್ಪಡುವವನು. ಸಾಮಾನ್ಯವಾಗಿ ಆ ದಿನ ಇದ್ದಂತಹ ಒಂದು ಭಾಷೆಯಾಗಿತ್ತು ಗ್ರೀಕ್ ಅನ್ನುವಂಥದ್ದನ್ನು ಆತನು ಸಾಮಾನ್ಯವಾದ ಭಾಷೆ. ಆದ್ರೆ ಗೊತ್ತಿಲ್ಲದ ಒಂದು ಪ್ರದೇಶಕ್ಕೆ ಪ್ಯಾಲೆಸ್ಟೈನ್ ಅನ್ನುವಂಥ ಒಂದು ದೇಶದಿಂದ ಯೇಸು ಕ್ರಿಸ್ತನ ಶಿಷ್ಯನಾದ ತೋಮನು ಭಾರತಕ್ಕೆ ಬರುತ್ತಾನೆ. ಭಾರತಕ್ಕೆ ಬಂದು ಕೇರಳ ಒಂದು ಪ್ರಾಂತ್ಯದಲ್ಲಿ ಅಲ್ಲಿಯ ಭಾಷೆಯನ್ನ ಕಲಿತು ಅಲ್ಲಿ ಆಚಾರಗಳನ್ನ ಆತನು ಎಷ್ಟು ವರ್ಷಗಳು ಕಲಿತು ಅಲ್ಲಿ ಒಂದು ಸೇವೆಯನ್ನ ಮಾಡ್ತಾನೆ. ಆ ಸೇವೆ ಮಾಡಿ ಸುವಾರ್ತೆ ಅಂದ್ರೆ ನಮಗೆ ಗೊತ್ತಿದೆ ಅಲ್ವಾ, ಯೇಸು ಕ್ರಿಸ್ತನ ಬಗ್ಗೆ. ಯೇಸು ಕ್ರಿಸ್ತನು ರಕ್ಷಕನು, ನಮಗಾಗಿ ಬಂದು ಜನಿಸಿ ಜೀವಿಸಿ ಮರಣವನ್ನ ಹೊಂದಿ ಪುನರುತ್ಥಾನಗೊಂಡು ಆತನು ಸ್ವರ್ಗಕ್ಕೆ ಹೇರಿ ಹೋಗಿದ್ದಾನೆ ಅನ್ನುವಂತ ಒಂದು ಶುಭದ ಸಮಾಚಾರವನ್ನ ಆತನು ಅನೇಕರಿಗೆ ತಿಳಿಸ್ತಾನೆ. ಅದರ ಪ್ರತಿಫಲವಾಗಿ ಸಾವಿರಾರು ಜನಗಳು ಆಗಿನ ಸಮಯದಲ್ಲಿ ಒಂದು ರಕ್ಷಣೆಗೆ ಬರ್ತಾರೆ. ಬಂದಂತಹ ಆ ವ್ಯಕ್ತಿ ಅನೇಕ ಜನರು ಯೇಸು ಕ್ರಿಸ್ತನ ಕಡೆಗೆ ನಂಬ್ತಾರೆ ಅಂತ ಅವರನ್ನ ನಾವೇನ್ ಮಾಡ್ತೇವೆ, ಸೈಂಟ್ ಥೋಮಸ್ ಕ್ರಿಶ್ಚಿಯನ್ಸ್ ಎಂಬುದಾಗಿ ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಅನೇಕರಿದ್ದಾರೆ. ಸೈಂಟ್ ಥೋಮಸ್ ಕ್ರಿಶ್ಚಿಯನ್ಸ್ ಎಂಬುದಾಗಿ ಅವರ ಮೂಲತಃ ಅಥವಾ ಒರಿಜಿನ್ ನಾವು ನೋಡುವಾಗ ಅವರು ಈ ಒಂದು ಥೋಮಸ್ನ ಸುವಾರ್ತೆಯನ್ನು ಕೇಳಿ ರಕ್ಷಣೆಗೆ ಬಂದಂತಹ ಜನರಾಗಿದ್ದಾರೆ. ಅವರ ಮೂಲ ಪಿತೃಗಳು ಎಂಬುದಾಗಿ ನಾವು ನಂಬುವಂತವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾನು ಮಾತಾಡುತ್ತಾ ಇರುವಂತಹ ಭಾಷೆ ಅದು ಕನ್ನಡವಾಗಿದೆ. ಸೊ ಹಾಗಾಗಿ ನಾನೊಬ್ಬ ಕರ್ನಾಟಕದವನೆಂಬುದಾಗಿ ನಮಗೆ ತಿಳಿಯುತ್ತೆ. ನಮ್ಮ ಕರ್ನಾಟಕ, ನಾವು ಭಾರತ ದೇಶದಲ್ಲಿ ಒಂದು ರಾಜ್ಯದವರಾಗಿದ್ದೇವೆ. ಆದ್ರೆ ಈ ಕ್ರೈಸ್ತತ್ವ ಅನ್ನುವಂಥದ್ದು 100-200 ವರ್ಷಗಳ ಇತಿಹಾಸ ಇರುವಂತದ್ದು ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಈ ಕ್ರೈಸ್ತತ್ವಕ್ಕೆ ಅಥವಾ ಕ್ರಿಶ್ಚಿಯಾನಿಟಿಗೆ ಅದು ಸಾವಿರಾರು ವರ್ಷಗಳ ಒಂದು ಇತಿಹಾಸವಿದೆ ಅನ್ನುವುದನ್ನಷ್ಟೇ
ನಾನು ನಿಮ್ಮ ಮುಂದೆ ಇವತ್ತು ಹೇಳಲಿಕ್ಕೆ ಬಯಸುವಂತವನಾಗಿದ್ದಾನೆ. ಅಂದ್ರೆ ಯಾರು ಈ ಒಂದು ಕ್ರೈಸ್ತತ್ವವನ್ನು ತಂದ್ರು ಅಂದ್ರೆ ಒಂದು 200-300 ವರ್ಷಗಳ ಹಿಂದೆ ಬಂತೆಂಬುದಾಗೆಲ್ಲ. ಯೇಸು ಕ್ರಿಸ್ತನ ಸ್ವಂತ ಶಿಷ್ಯನಾದ ತೋಮನು ಕೇರಳ ಪ್ರದೇಶಕ್ಕೆ ಬಂದು ಆತನು ಕೇರಳದಲ್ಲಿ ಸೇವೆಯನ್ನು ಮಾಡ್ತಾರೆ. ಅದಾನಂತರ ಚೆನ್ನೈ ತಮಿಳುನಾಡಿಗೆ ಬರ್ತಾರೆ, ಅಲ್ಲಿಯೂ ಕೂಡ ಸೇವೆ ಮಾಡ್ತಾರೆ. ಅನೇಕ ಸಾವಿರಾರು ಗಟ್ಟಲೆ ಜನರು ರಕ್ಷಣೆಗೆ ಬರ್ತಾರೆ. ಆಗ ಅನೇಕ ವರ್ಷಗಳು ಸೇವೆ ಮಾಡಿದ ನಂತರ ಒಂದು ಸಾರಿ ಆತನ ಅನೇಕ ವಿರೋಧಿಗಳು, ಅಂದ್ರೆ ಈ ಒಂದು ಸುವಾರ್ತೆಯನ್ನ, ಶುಭ ಸಮಾಚಾರವನ್ನ ಇಷ್ಟಪಡದಿರುವಂತಹ ಅನೇಕ ವಿರೋಧಿಗಳು ಆ ಸಮಯದಲ್ಲಿ ತೋಮನನ್ನ ಒಂದು ಅಟ್ಯಾಕ್ ಮಾಡಿ ಆತನನ್ನ ಏನ್ ಮಾಡ್ತಾರೆ, ಕೊಲ್ತಾರೆ ಎಂಬುದಾಗಿ ಹೇಳುವಂತ ಹಿಸ್ಟರಿ ನಮ್ಮ ಮಧ್ಯದಲ್ಲಿ ನಮಗಿದೆ. ಸೊ ಆತನನ್ನ ಈಟಿಯಿಂದ ಆತನನ್ನ ಕೊಂದು ಬಿಡ್ತಾರೆ. ಸೊ ಅವನ ಒಂದು ಸಮಾಧಿ ಈಗಲೂ ಕೂಡ ನಾವು ಆತನ ನೋಡಬಹುದು. ಅದೆಲ್ಲಿದೆ ಅನ್ನೋದಾದ್ರೆ ಚೆನ್ನೈ ಸಮೀಪದ ಮಹಿಲಾಪುರ ಅನ್ನುವಂತ ಒಂದು ಸ್ಥಳದಲ್ಲಿ, ಅಥವಾ ಸ್ಯಾಂಟೋಮ್ ಬ್ಯಾಸಿಲಿಕಾ ಅನ್ನುವಂತ ಒಂದು ಸ್ಥಳದಲ್ಲಿ ಆಗಿದೆ ಅವನ ಒಂದು ಸಮಾಧಿ. ಹಾಗಾಗಿ ಬಂದಂತಹ ವ್ಯಕ್ತಿ ಅನೇಕರನ್ನ ದೇವರ ಕಡೆಗೆ ನಡೆಸ್ತಾರೆ. ಅದಾದ ನಂತರ ಅದು ನಿಲ್ಲಲಿಲ್ಲ. ಅವತ್ತು ಶುರುವಾದಂತಹ ಒಂದು ಕ್ರೈಸ್ತತ್ವ ಅನ್ನುವಂಥದ್ದು ಅಥವಾ ಅನುಯಾಯಿಗಳು ಇವತ್ತು ಕೂಡ ನಾವು ಕರ್ನಾಟಕದಲ್ಲಿಯೋ ಅಥವಾ ಎಲ್ಲ ರಾಜ್ಯಗಳು ನೋಡೋದಾದ್ರೆ ಲಕ್ಷಾನುಗಟ್ಟಲೆ ಯೇಸು ಕ್ರಿಸ್ತನ ಅನುಯಾಯಿಗಳಾಗಿದ್ದಾರೆ. ಅವರು ಮತಾಂತರಗೊಂಡಿಲ್ಲ, ಮಾನಸಾಂತರಗೊಂಡಿದ್ದಾರೆ. ಅನೇಕರ ಒಂದು ತಪ್ಪಾದ ಅಭಿಪ್ರಾಯ ಏನು ಅಂದ್ರೆ ಅವರು ಕನ್ವರ್ಟ್ ಆಗಿದ್ದಾರೆ ಎಂಬುದಾಗಿ. ಖಂಡಿತವಾಗಿಯೂ ಕನ್ವರ್ಟ್ ಆಗಿಲ್ಲ, ಅವರು ಮಾನಸಾಂತರವನ್ನ ಪಟ್ಟಿದ್ದಾರೆ. ಅಂದ್ರೆ ಅಸತ್ಯದಿಂದ ಸತ್ಯದ ಕಡೆಗೆ ಎಂಬುದಾಗಿ ಹೇಳುವ ರೀತಿಯಲ್ಲಿ ತಪ್ಪಾದ ಕಾರ್ಯಗಳನ್ನ ಬಿಟ್ಟು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಈ ಒಂದು ಕ್ರೈಸ್ತತ್ವ ಅನ್ನುವಂಥದ್ದು ಬಹಳ ವರ್ಷಗಳ ಒಂದು ಇತಿಹಾಸವಿದೆ. ಇವತ್ತಿಗೂ ಕೂಡ ಆ ಒಂದು ಬೋಧನೆಯನ್ನು ಇಷ್ಟಪಟ್ಟ ಅನೇಕರು ಯಾವುದೇ ಒಂದು ಒತ್ತಾಯವೂ ಬಲವಂತವೂ ಇಲ್ಲದ ಹಾಗೆ ಇಚ್ಛೆಯಿಂದ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಆ ಮಾರ್ಗದಲ್ಲಿ ಅವರು ಸಂತೋಷಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಒಂದು ಧರ್ಮಕ್ಕೆ ಸೀಮಿತವಾದವನು ಖಂಡಿತವಾಗಿಯೂ ಅಲ್ಲ. ಯೇಸು ಕ್ರಿಸ್ತನು ಯಾವುದೇ ಜಾತಿಗೆ ಸೀಮಿತವಾದಂಥವನು ಅಲ್ಲ. ದೇವರ ವಾಕ್ಯದಲ್ಲಿ ನಾವೊಂದು ಕಡೆ ಹೀಗೆ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ವಿಡಿಯೋನ ವೀಕ್ಷಿಸ್ತಾ ಇರುವಂತ ನಿಮ್ಮಲ್ಲಿ ಕೂಡ ಹೇಳಲಿಕ್ಕೆ ಬಯಸುವಂಥದ್ದು, ಕ್ರಿಸ್ತನು ಕ್ರಿಶ್ಚಿಯಾನಿಟಿಗೆ ಅಥವಾ ಕ್ರೈಸ್ತರಿಗೆ ಮಾತ್ರ ಮೀಸಲಾದವನಲ್ಲ. ಕ್ರಿಸ್ತನು ಬಂದದ್ದು ಇಡೀ ಲೋಕದ ರಕ್ಷಣೆಗಾಗಿ ಎಂಬುದಾಗಿ ನಮಗೆ ಸತ್ಯವೇದ ಹೇಳುವಂತದ್ದಾಗಿದೆ. ಹಾಗಾಗಿ ನಾವು ಇದನ್ನ ಒಂದು ಮತ, ಒಂದು ಗುಂಪು ಎಂಬುದಾಗಿ ಅದನ್ನ ನಾವು ಒಂದು ಗೋಡೆಯನ್ನು ಹಾಕಿಕೊಳ್ಳದೆ ಅದರ ಹೊರಗೆ ಬರೋದಾದ್ರೆ ಆ ಯೇಸು ಕ್ರಿಸ್ತನ ಸಮಾಧಾನ ಅದು ಇಡೀ ಲೋಕಕ್ಕೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಇದಾಗಿತ್ತು ಒಂದು ಭಾರತ ದೇಶದಲ್ಲಿ ಹೇಗೆ ಕ್ರೈಸ್ತತ್ವ ಬಂತು ಎಂಬುವಂತ ಒಂದು ಹಿನ್ನೆಲೆ. ಮುಂದಿನ ಸಮಯಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ನನಗೆ ಮನಸ್ಸುಂಟು. ನಾನು ನಂಬುವಂತವನಾಗಿದ್ದೇನೆ. ಈ ಒಂದು ಕ್ರೈಸ್ತತ್ವ ಭಾರತ ದೇಶದಲ್ಲಿ ವರ್ಷಾನುಗಟ್ಟಲೆ ಅಥವಾ ಸಾವಿರಾರು ವರ್ಷಗಳ ಒಂದು ಪಾರಂಪರ್ಯವನ್ನು ಉಳಿಸಿಕೊಂಡಿದೆ ಎಂಬುದಾಗಿ ನೀವು ಕೇಳಿದ್ದೀರಾ, ತಿಳಿದುಕೊಂಡಿದ್ದೀರಿ ಎಂಬುದಾಗಿ ನಂಬುವಂತವನಾಗಿದ್ದೇನೆ. ಇದರ ಮೂಲಕವಾಗಿ ದೇವರು ನಿಮ್ಮನ್ನ ಇನ್ನೂ ಅಧಿಕವಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು.